ವಾರ್ತೆಗಳು ಓದುತ್ತಿರುವವರು ಅನುಶ್ರೀ ಬಸವರಾಜ್. ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿ ವಿಚಾರ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ. ನಿರಂತರವಾಗಿ ಆರ್ಥಿಕ ಅಪರಾಧ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಅದರಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಒಂದು. ಮಾಹಿತಿ ಇಲ್ಲದೆ ರೇಡ್ ಮಾಡಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಎಂದು ಹೇಳಿಕೆ ನೀಡಿದ್ದಾರೆ. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನು ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಅಂದ್ಕೊಂಡಿದ್ದೀನಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಯಾವುದೇ ಮಾಹಿತಿ ಇಲ್ಲದೆ ರೈಡ್ ಮಾಡುವಂಥ ಪ್ರಶ್ನೆ ಬರಲ್ಲ. ಎಲ್ಲದರಲ್ಲಿ ಪೊಲಿಟಿಕ್ಸನ್ನು ಕಂಡು ಹುಡುಕುವಂಥ ಮತ್ತು ತಪ್ಪಿಸಿಕೊಳ್ಳುವಂಥ, ಜಾರಿಕೊಳ್ಳುವಂಥ ಒಂದು ಪಾರ್ಟಿ ಅಂದರೆ ಅದು ಕಾಂಗ್ರೆಸ್ ಪಾರ್ಟಿ. ರಾಜ್ಯದಲ್ಲಿರುವಂಥ ದುಡ್ಡನ್ನು ಇವತ್ತು ಬೇರೆ ಕಡೆ ಸಾಗಿಸಿ ಅಲ್ಲಿ ಇನ್ವೆಸ್ಟ್ ಮಾಡಿ ಅವರ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ತಾ ಇರುವಂಥವರು ಕಾಂಗ್ರೆಸ್ ಅವರು. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಇದು ರಾಜ್ಯದಲ್ಲಿರುವಂಥ ಸಂಪತ್ತನ್ನು ಬೇರೆ ದೇಶಕ್ಕೆ ಲೂಟಿ ಮಾಡಿ ಕಳಿಸುವಂಥ ಸರ್ಕಾರ ಮತ್ತು ನಾಯಕರಂದ್ರೆ ಅದು ಕಾಂಗ್ರೆಸ್ ನಾಯಕರು. ಶಾಸಕ ಅಶ್ವಥ್ ನಾರಾಯಣ್ ಇಡಿ ದಾಳಿ ವಿಚಾರ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ನನಗೂ ಇದರ ಬಗ್ಗೆ ಮಾಹಿತಿ ಇಲ್ಲ, ಏನೆಲ್ಲ ಆಗಿದೆ ಕಾದು ನೋಡೋಣ. ಇಡಿ ದಾಳಿ ಆದ್ಮೇಲೆ ಮಾಹಿತಿ ಸಿಗಲಿದೆ. ಯಾವ ವಿಷಯಕ್ಕೆ ಆಗಿದೆ ಅನ್ನೋದು ಈಗಲೇ ಹೇಳಲಾಗಲ್ಲ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಅವರ ಮೇಲೆ ಕ್ರಮ ಆಗಬೇಕು. ಬಿಜೆಪಿ ಮೇಲೆ ಆರೋಪ ಸರಿಯಲ್ಲ, ಸತ್ಯ ಹೊರಗೆ ಬರಬೇಕು. ಬಿಟ್ಕಾಯಿನ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ತನಿಖೆ ಆಗಿ ಸತ್ಯ ಹೊರಗೆ ಬರಲಿ. 100 ವರ್ಷವಾದ್ರೂ ಅದನ್ನ ಪತ್ತೆ ಮಾಡಬಹುದು. ಪ್ರಿಯಾಂಕ್ ಖರ್ಗೆ ಹೇಳೋದಲ್ಲ ಮಾಡಬೇಕು. ಅಧಿಕಾರಕ್ಕೆ ಬಂದು 3 ವರ್ಷಗಳಾದ್ರೂ ತನಿಖೆ ಮಾಡಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇನ್ನೂ ಚಿಕ್ಕದಾಗಿ ಹೇಳಬೇಕು ಅಂದರೆ ಉಪ್ಪಿಂದ ನೀರು ಕುಡಿಬೇಕು ಅನ್ನುವಂಥದ್ದು. ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವರ ಮೇಲೆ ಕ್ರಮ ಆಗುವಂಥದ್ದು ಆಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು BJP ಮೇಲೆ ಹೇಳ್ತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹೇಳ್ತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಸತ್ಯ ಹೊರಗೆ ಬಂದು ತಪ್ಪಿಸ್ತ್ರ ಮೇಲೆ ಕ್ರಮ ಆಗೋಂಥದ್ದಾಗಬೇಕು. ತಪ್ಪಿಸ್ತ್ರ ಮೇಲೆ ಕ್ರಮ ಆಗಬೇಕು. ಯಾವುದೇ ಬಿಟ್ಕಾಯಿನ್ ವಿಚಾರನ, ಬಿಟ್ಕಾಯಿನ್ ಆಗಿದ್ರೆ ಬಿಟ್ಕಾಯಿನ್ ತನಿಖೆ ಆಗಬೇಕು. ಬಿಟ್ಕಾಯಿನಿನ ವಿಚಾರದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ರು. ಆಗಿಂದಾಗೆ ಬಿಟ್ಕಾಯಿನ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು. ಆಗಲಿ, ತನಿಖೆ ಆಗಿ ಸಂಪೂರ್ಣವಾಗಿ ಇದು ಹೊರಗೆ ಬರಬೇಕು. ಬಂದು ಎಲ್ಲರಿಗೂ ಸತ್ಯತೆ ಗೊತ್ತಾಗುವಂಥದ್ದು ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯನೂ ಕೂಡ. ಹಾಗಾಗಿ ಬಿಟ್ಕಾಯಿನಲ್ಲಿ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಡಿಜಿಟಲ್ ಟ್ರೇಸ್ ಅವ್ರು ಏನೇ ಮಾಡಿದ್ರು, ಯಾರೇ ಏನೇ ಮಾಡಿದ್ರು ಇನ್ನು 100 ವರ್ಷ ಆದಮೇಲೆ ಹಿಡಿಬೋದು ಬೇಕಾದ್ರೆ. ಪಾಪ ಏನು ತನಿಖೆ ಮಾಡ್ತಾರಮ್ಮ, ಹೇಳಿದ್ರು ಏನಾರು ಮಾಡಿದಾರ ಮಾಡಲಿ ಅಂತಲೇ ನಾವು ಬಯಸ್ತೀವಿ. ಮಾಡಲಿ, ಹೇಳೋದಲ್ಲ, ಮಾಡಬೇಕು. ಮಾಡಿ ಸತ್ಯ ಹೊರಗೆ ತರುವಂಥ ಕೆಲಸವನ್ನು ಮಾಡಿದ್ರೆ ಭಾಳ ಸಂತೋಷ. ಈಗ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಬಿಟ್ಕಾಯಿನ್ ವಿಚಾರದಲ್ಲಿ ಏನು ತನಿಖೆಯನ್ನು ಮಾಡ್ತಿರೋ, ಯಾಕೆ ಮಾಡಿಲ್ಲ ಇದುವರೆಗೂ? ಸೊ ಈ ಸತ್ಯ ಹೊರಗೆ ಬರುವಂಥದ್ದು ಆಗಲಿ ಅಂತ ನಾನು ಎಲ್ಲರ ಪರವಾಗಿ ಅವ್ರಿಗೆ ಸವಿನಯವಾಗಿ ಕೇಳ್ಕೊತೀನಿ. ನೋಡೋಣ, ನನಗೂ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ಇವತ್ತೇನೇ ರೈಡ್ಗಳು ಆಗ್ತಿರೋವಂಥದ್ದು ಕಾನೂನಾತ್ಮಕವಾಗಿ ಆಗುತ್ತೆ. ಆ ಒಂದು ರೈಡ್ಗಳು ನಡೆಯುತ್ತೆ. ಕಾದು ನೋಡೋವ ಏನು, ಯಾವ ಉದ್ದೇಶಕ್ಕಾಗಿ ಈ ರೈಡ್ಗಳಾಗಿರೋವಂಥದ್ದು ಮಾಹಿತಿ ನಮಗೆ ಸಿಗುವಂಥದ್ದಾಗುತ್ತೆ. ಈ ಮುಂಚೆನೇ ಯಾವ ಉದ್ದೇಶಕ್ಕಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ, ಅದನ್ನು ಇಲಾಖೆಯವರು ಹೇಳೋಕ್ಕಾಗುತ್ತೆ. ಏನೇ ಮಾಡಿದ್ರೂ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡುವಂಥದ್ದು ಆಗುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಚಿವ ಪ್ರಿಯಾಂಕ್ ಖರ್ಗೆ ಇಡಿ ದಾಳಿ ವಿಚಾರವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಹಿಂದೆಯೂ ಕೂಡ ನಲ್ಪಾಡ್ ಶ್ರೀಕಿ ಜೊತೆ ಪರಿಚಯ ಇದೆ ಅಂತ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನೇ ಇದ್ರೂ ಪಾರದರ್ಶಕವಾಗಿದೆ. ಅವರದ್ದು ಇವರದ್ದು ಫ್ರೆಂಡ್ಶಿಪ್ ಇತ್ತು ಅಂತಾನೂ ಕೂಡ ಹೇಳಿದ್ದಾರೆ. ಅದು ಯಾವುದೋ ಒಂದು ಗಲಾಟೆ ಸಂದರ್ಭದಲ್ಲೂ ಕೂಡ ಅದರಲ್ಲಿ ನಲ್ಪಾಡ್ ಭಾಗಿಯಾಗಿರಲಿಲ್ಲ. ಆದರೂ ಕೂಡ ಅವರ ಹೆಸರು ಸೇರಿಸಿದ್ದಾರೆ ಅಂತ ನಲ್ಪಾಡ್ ಹೇಳಿದ್ರು. ಆದರೆ ರೇಡ್ ಆಗ್ತಾ ಇರೋದು ಆ ವಿಷಯಕ್ಕೋ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ. ಇಡಿ ಅವರು ಸ್ಪಷ್ಟವಾಗಿ ಹೇಳಬೇಕಲ್ಲ, ಇದೇ ಕಾರಣಕ್ಕೆ ಆಗ್ತಾ ಇದೆ ಅಂತ. ಅದೇನಿದೆ ಬರಲಿ ಹೊರಗಡೆ. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟ್ ಮಾಡಿ ಇವರು ರೇಡ್ ಮಾಡ್ತಾ ಇದ್ದಾರೆ. ಇವತ್ತು ರೇಡ್ ಆಗೋದಾದ್ರೆ ಬಿಜೆಪಿಯ ದೊಡ್ಡವರ ಮನೆಗೂ ಆಗಬೇಕಾಗಿತ್ತು.
ಬಿಟ್ಕಾಯಿನ್ ವಿಚಾರದಲ್ಲಿ ದೊಡ್ಡವರ ಮನೆಗೂ ರೇಡ್ ಆಗಬೇಕಾಗಿತ್ತು. ದೊಡ್ಡವರು ಯಾರು ಎಂಬುದು ಚಾರ್ಜ್ ಶೀಟ್ನಲ್ಲೇ ಕೆಲವರ ಹೆಸರಿದೆಯಲ್ಲ, ಅವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ರು, ಯಾರ್ಯಾರು ಆಡಳಿತದಲ್ಲಿ ಇದ್ರು, ಏನೆಲ್ಲ ಆಯ್ತು ಎಲ್ಲ ಗೊತ್ತಿದೆ ಅಲ್ವಾ. ಏನು ನಡೆದೇ ಇಲ್ಲ ಅಂತ ತಾನೇ ಹೇಳಿದ್ರು ಹಿಂದಿನ ಸರ್ಕಾರದವರು. ನಾವು ಬಿಟ್ಕಾಯಿನ್ ವಿಚಾರ ಪ್ರಸ್ತಾಪ ಮಾಡಿದಾಗ ಹಿಂದಿನ ಸರ್ಕಾರದವರು ಏನು ಹೇಳಿದ್ರು, ಏನು ಆಗಿಯೇ ಇಲ್ಲಪ್ಪ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು ಎಲ್ರಿಗೂ ಕೂಡ ಗೊತ್ತಿದೆ. ರೇಡ್ ಯಾವ ವಿಚಾರಕ್ಕೆ ಆಗಿದೆ, ಹೇಗಾಗಿದೆ ನೋಡೋಣ. ನಲ್ಪಾಡ್ ಮತ್ತು ಇದಕ್ಕೆ ಸಂಬಂಧ ಇಲ್ಲ ಅಂತ ಅವರೇ ಹೇಳಿರೋದು. ಇಡಿ ಚಾರ್ಜ್ ಶೀಟ್ ಹಾಕ್ಲಿ, ನೋಡೋಣ ಏನಾಗುತ್ತೆ ಅಂತ. ಐಟಿ, ಇಡಿ, ಸಿಬಿಐ ಇವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಮೊದಲನೇ ಬಾರಿ ಆಗ್ತಾ ಇರೋದ ಹೇಳಿ ಇದು. ಅವರದ್ದು ಕನ್ವಿಕ್ಷನ್ ರೇಟ್ ಎಷ್ಟಿದೆ? 2%ಗಿಂತ ಕಮ್ಮಿ ಇದೆ. ಸಾವಿರಾರು ರೇಡ್ ಆಗಿದೆ. ಕನ್ವಿಕ್ಷನ್ ರೇಟ್ ಎಷ್ಟಿದೆ ಅವ್ರದ್ದು? ಪೊಲಿಟಿಕಲ್ ಟೂಲ್ ಆಗಿ ಮಾಡ್ಕೊಂಡಿದ್ದಾರೆ. ಹೆದರಿಸೋಕೆ ಭದ್ರಿಸೋಕೆ ಮಾಡ್ತಾ ಇರೋದು ಅಷ್ಟೇ. ಕೆಲವರು ಹಿರಿಯರಿಗೆ ಮಾಹಿತಿ ಇದ್ದಿದ್ರೆ ಹಂಚಿಕೊಂಡಿದ್ರ ರಾಜ್ಯ ಸರ್ಕಾರದ ಜೊತೆ? ಇಲ್ಲ. ಬಿಟ್ಕಾಯಿನ್ ಅನ್ನ ಟ್ರೇಸ್ ಮಾಡೋದು ಕಷ್ಟ. ಐಡಿಯಾ ಆಫ್ ಕ್ರಿಪ್ಟೋ ಕರೆನ್ಸಿ ಈಸ್ ಅನಾನಿಮಿಟಿ. Anonymity is the core of the entire concept of Bitcoin. ಅನಾನಿಮಿಕತೆಯೇ ಇದರ ಮೂಲ ಕಾನ್ಸೆಪ್ಟ್. ಕೇಂದ್ರ ಸರ್ಕಾರ ಕೂಡ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ನೀಡಿಲ್ಲ. ಬಿಟ್ಕಾಯಿನ್ ಲೀಗಲ್ ಅಥವಾ ಇಲ್ಲೀಗಲ್ ಅಂತಾನೂ ಹೇಳಿಲ್ಲ. ಆದ್ರಿಂದ ಇವೆಲ್ಲ ನಡೆದಿದೆ. ನೋಡೋಣ ಏನಾಗುತ್ತೆ. ಐಟಿ, ಇಡಿ ಇವತ್ತೆಲ್ಲ ನಾಳೆ ಹೇಳ್ತಾರಲ್ಲ, ಯಾಕೆ ಮಾಡಿದ್ರು, ಏನ್ ಮಾಡಿದ್ರು, ಎಷ್ಟು ಸಿಕ್ತು ಅಂತ. ಇದರ ಪೈಪ್ಲೈನ್ ಏನಿದೆ, ಹಣದ ಏನು ಟ್ರೇಲ್ ಏನಿದೆ, ಕೊಟ್ರೆ ನಾವು ಮಾತಾಡಬಹುದು. SIT ವರದಿ ಸಂಪೂರ್ಣವಾಗಿ ನಾನಂತೂ ಓದಿಲ್ಲ, ನನ್ನ ಹತ್ರನೂ ಇಲ್ಲ. SIT ವರದಿ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಕೊಟ್ರೆ ಅವಾಗ ತಿಳ್ಕೋಬಹುದು ಅಂತ ಹೇಳಿದ್ದಾರೆ. ನೋಡಿ, ತಮಗೆ ಗೊತ್ತಿರೋ ಹಾಗೆ ಹಿಂದೆನೂ ಕೂಡ ನಲ್ಪಾಡ್ ಅವರು ಶ್ರೀಕೆ ಅವ್ರ ಜೊತೆ ಪರಿಚಯ ಇದ್ದಾರೆ ಅಂತ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನೇ ಇದ್ರೂ ಕೂಡ ಟ್ರಾನ್ಸ್ಪರೆಂಟಾಗಿ ಅವ್ರದ್ದು ಇವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಂತಲೂ ಕೂಡ ಹೇಳಿದರು. ಅದು ಯಾವುದೋ ಒಂದು ಗಲಾಟೆ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಅವ್ರು ಭಾಗಿಯಾಗಿರಲಿಲ್ಲ, ಅದನ್ನು ಕೂಡ ಅವ್ರ ಹೆಸರು ಸೇರಿಸಿದ್ದಾರೆ ಅಂತ ಹೇಳಿದರು. ಬಟ್ ಇದು ಐಟಿ, ಇಡಿ ಎಲ್ಲ ರೇಡ್ ಆಗ್ತಾ ಇರೋದು ಆ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ. ಅವ್ರ ಸ್ಪಷ್ಟ ಅವರ ಇಡಿ ಅವ್ರು ಹೇಳಬೇಕಲ್ಲ, ಇದೇ ಕಾರಣಕ್ಕೆ ಆಗ್ತಾಯಿದೆ, ಅದೇ ಕಾರಣಕ್ಕೆ ಆಗ್ತಾಯಿದೆ ಅಂತ. ಅದೇನಿದೆ ಬರಲಿ ಹೊರಗಡೆ. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾಯಿದ್ರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು ಬಿಟ್ಕಾಯಿನ್ ವಿಚಾರದಲ್ಲಿ. ಇದೆ ಅಲ್ಲ, ಚಾರ್ಜ್ ಶೀಟ್ನಲ್ಲೇ ಇದೆ ಅಲ್ಲ ಹೆಸರುಗಳು ಕೆಲವು. ಆವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ದರು, ಯಾರ್ಯಾರು ಆಡಳಿತದಲ್ಲಿದ್ದರು, ಏನೇನಾಯಿತು ಎಲ್ಲ ಗೊತ್ತಿದೆ ಅಲ್ವಾ. ಏನೂ ನಡೆದೇ ಇಲ್ಲ ಅಂತ ತಾನೇ ಹೇಳಿದರು ಹಿಂದಿನ ಸರ್ಕಾರದವರು. ನಾವು ಬಿಟ್ಕಾಯಿನ್ ವಿಚಾರ ಪ್ರಸ್ತಾಪ ಮಾಡಿದಾಗ ಹಿಂದಿನ ಸರ್ಕಾರದವ್ರು ಏನು ಹೇಳಿದ್ರು, ಏನೂ ಆಗೇ ಇಲ್ಲಪ್ಪ ಅಂತ ಹೇಳಿದರು. ಅದಾದಮೇಲೆ ಏನಾಯಿತು ಎಲ್ಲರಿಗೂ ಗೊತ್ತಿದೆ. ಏನುವೆ ನೋಡೋಣ ಅದು ಯಾವ ವಿಚಾರಕ್ಕಾಗಿದೆ, ಹೇಗಾಗಿದೆ ಅಂದ್ಬಿಟ್ಟು. ಆಮೇಲೆ ನಿಮ್ಮ ನಲ್ಪಾಡು ಮತ್ತು ಇದಕ್ಕೆ ಸಂಬಂಧ ಇಲ್ಲ ಅಂತ ಅವರೇ ಹೇಳಿರೋದು. ಏನುವೆ ಲೈಟ್ ಇಡಿ ಚಾರ್ಜ್ ಶೀಟ್ ಹಾಕಲಿ, ನೋಡೋಣ ಏನು ನೋಡಿ. ಐಟಿ, ಇಡಿ, CBI ಇವರೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ. ಇನ್ನು ಮೊದಲನೇ ಬಾರಿನ ಆಗ್ತಾ ಇರೋದು ಹೇಳಿ. ಅವ್ರದ್ದು ಕನ್ವಿಕ್ಷನ್ ರೇಟ್ ಎಷ್ಟಿದೆ ಸರ್? 2%ಗಿಂತ ಕಮ್ಮಿ ಇದೆ. ಸಾವಿರಾರು ರೇಡ್ ಆಗಿದೆ. ಕನ್ವಿಕ್ಷನ್ ರೇಟ್ ಎಷ್ಟಿದೆ ಅವ್ರದ್ದು? ಹಾರ್ಡ್ಲಿ ಎನಿಥಿಂಗ್. ಇಟ್ ಈಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್. ಹೆದರ್ಸೋಕ್ಕೆ ಬೆದರ್ಸೋಕ್ಕೆ ಮಾಡ್ತಾ ಇರೋದು ಅಷ್ಟೇ. ಇಷ್ಟು ದಿನ ಯಾಕೆ ಸುಮ್ಮನಿದ್ರು? ಇಷ್ಟು ದಿನ ಇತ್ತಲ್ಲ. ಅಥವಾ ಅವ್ರಿಗೇನಾದರೂ ಮಾಹಿತಿ ಇದ್ದಿದ್ರೆ ಹಂಚ್ಕೊಂಡಿದ್ರ ರಾಜ್ಯ ಸರ್ಕಾರ ಜೊತೆ? ಇಲ್ಲ. ಕೆಲವು ಸಚಿವರುಗಳ ನೇಮ್ ಕೂಡ ತಲುಕು ಹಾಕೊಂಡಿತ್ತು ಸರ್. ಈ ಬಿಟ್ಕಾಯಿನ್ ವಿಚಾರದಲ್ಲಿ ಟ್ರಾನ್ಸ್ಫರ್ ಆಗಿರೋದು ಹ್ಯೂಜ್ ಅಮೌಂಟ್ ಆಫ್. ನೋಡಿ, ಯಾರ್ಯಾರ್ದು ಎಲ್ಲೇ ನೋಡಿ, ಬಿಟ್ಕಾಯಿನನ್ನು ಟ್ರೇಸ್ ಮಾಡೋದು ಕಷ್ಟ. ದ ಐಡಿಯಾ ಆಫ್ ಕ್ರಿಪ್ಟೋ ಕರೆನ್ಸಿ ಈಸ್ ಅನಾನಿಮಿಟಿ. ಅನಾನಿಮಿಟಿ ಈಸ್ ದ ಕೋರ್ ಆಫ್ ದ ಎಂಟೈರ್ ಕಾನ್ಸೆಪ್ಟ್ ಆಫ್ ಬಿಟ್ಕಾಯಿನ್ ಆರ್ ಕ್ರಿಪ್ಟೋ ಕರೆನ್ಸಿ. ಕೇಂದ್ರ ಸರ್ಕಾರ ಕೂಡ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಸ್ಪಷ್ಟವಾದಂಥ ಯಾವುದೇ ರೀತಿಗೆ ಅವರು ಇದು ಲೀಗಲ್ಲು ಅಥವಾ ಇಲ್ಲೀಗಲ್ ಅಂತಲೂ ಹೇಳಿಲ್ಲ ಇನ್ನೂ. ಸೊ ಆದ್ದರಿಂದ ಇವೆಲ್ಲ ನಡೆದಿದೆ. ನೋಡೋಣ ಏನಾಗುತ್ತೆ. ಅವರೆಲ್ಲ IT, ಇಡಿ ಅವ್ರು ಕೊಡ್ತಾರಲ್ಲ, ಇವತ್ತಿಲ್ಲ ನಾಳೆ ಹೇಳ್ತಾರಲ್ಲ ಯಾಕೆ ಮಾಡಿದ್ರು, ಏನು ಮಾಡಿದ್ರು, ಎಷ್ಟು ಸಿಕ್ತು, ಇದರದ್ದು ಪೈಪ್ಲೈನ್ ಏನಿದೆ, ಮತ್ತು ಹಣದ ಏನು ಟ್ರೇಲ್ ಏನಿದೆ ಕೊಟ್ಟರೆ ನಾವು ಮಾತಾಡ್ಬೋದು. ಸರ್ಕಾರ ಕೂಡ ತನಿಖೆ ನಡೆಸಿದೆಯಲ್ಲ ಸರ್, SIT ಮಾಡಿ. ಏನಾಯ್ತು ಸರ್ ಈಗ? ನೋಡೋಣ. SIT ವರದಿ ಸಂಪೂರ್ಣವಾಗಿ ನಾನಂತೂ ಓದಿಲ್ಲ, ಅಥವಾ ನನ್ನ ಹತ್ರನೂ ಇಲ್ಲ. ಅದು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಕೊಟ್ಟರೆ ಅವಾಗ ತಿಳ್ಕೊಂಡು ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.